ನೋಡಿ, ಸದ್ಯಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಚಿವ ಸಂಪುಟ ಪುನರ್ರಚನೆ ವಿಚಾರ. ಸಂಪುಟ ವಿಸ್ತರಣೆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಎರಡನೇ ಹಂತದ ಸಂಪುಟ ವಿಸ್ತರಣೆ ಯಾವಾಗಾಗುತ್ತೆ ಅಂತ ಹೇಳಿ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಜುಲೈ 8ರ ಬುಧವಾರ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಎರಡನೇ ಹಂತದ ಸಂಪುಟ ವಿಸ್ತರಣೆ ಜುಲೈ 8ನೇ ತಾರೀಕು ಫೈನಲ್ ಆಗುತ್ತೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಹೊಸ ಮುಖಗಳಿಗೆ, ಹೊಸಬರಿಗೆ ಅವಕಾಶ ಕಲ್ಪಿಸೋದಕ್ಕೆ, ಆಕಾಂಕ್ಷಿಗಳಿಗೆ ಸ್ಥಾನ ಕೊಡೋದಕ್ಕೆ. ಒಂದಷ್ಟು ಆಕಾಂಕ್ಷಿಗಳು ಕೂಡ ರೇಸಲ್ಲಿದ್ದಾರೆ, ಹೊಸ ಮುಖಗಳು ಕೂಡ ರೇಸಲ್ಲಿದ್ದಾರೆ. ಹಾಗಾಗಿ ಸಭೆಗಳೂ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎರಡನೇ ಹಂತದ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೂ ಕೂಡ ಭೇಟಿ ನೀಡುವ ಎಲ್ಲ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ. ಸಂಪುಟ ವಿಸ್ತರಣೆ, ಅಧಿಕಾರ ಹಂಚಿಕೆ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ನಾಯಕರುಗಳ ಜೊತೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ನಡೆಸಲಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ಶಾಸಕರುಗಳು ನೇರವಾಗಿ ಒತ್ತಡವನ್ನು ಹಾಕಿದ್ದಾರೆ. ಅದರ ಜೊತೆಗೆ ಹಿರಿಯ ಶಾಸಕರು 4-5 ಬಾರಿ ನಾವು MLA ಆಗಿದ್ದೀವಿ, ನಮ್ಗೆ ಒಂದು ಬಾರಿಯೂ ಕೂಡ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿಲ್ಲ, ಈ ಬಾರಿ ನಮಗೆ ಸಿಗಲೇಬೇಕು ಅಂತ ಹೇಳಿ ಒಂದಷ್ಟು ಜನ ಹಿರಿಯ ಶಾಸಕರುಗಳು, ಸಚಿವಾಕಾಂಕ್ಷಿಗಳು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡಿ ಸಾಕಷ್ಟು ಪಟ್ಟು ಹಿಡಿದಿದ್ದಾರೆ. 1 ಬಾರಿ 2 ಬಾರಿ ಅಲ್ಲ. ಖಾಲಿ ಇರೋದು 20 ಸ್ಥಾನ, ಆಯ್ಕೆ ಮಾಡೋದು ಹೇಗೆ? ಇಲ್ಲಿ ಮಿನಿಸ್ಟ್ರು ಸಿಗಲಿಲ್ಲ ಅಂದವರಿಗೆ ನಿಗಮ ಮಂಡಳಿನಾದರೂ ಕೊಟ್ಟು ಹೆಂಗಾದರೂ ಸಮಾಧಾನ ಮಾಡಬೇಕು. ಇದೆಲ್ಲದರ ವಿಚಾರಗಳ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಜುಲೈ ಮೊದಲನೇ ವಾರದಲ್ಲಿ ಡೆಲ್ಲಿಗೆ ಹೋಗ್ತಾರೆ. 8ನೇ ತಾರೀಕು ಅಥವಾ 10ನೇ ತಾರೀಕು ಲಿಸ್ಟ್ ಅಂತೂ ಫೈನಲ್ ಆಗುತ್ತೆ. 8ಕ್ಕೆ 10ಕ್ಕೆ ಪ್ರಮಾಣ ವಚನ ತಗೊಳ್ತಾರೆ. ಅದಾದಮೇಲೆ ಆಷಾಢ ಬರೋದ್ರಿಂದ. ಹಾಗಾಗಿ ಯಾರಿಗೆಲ್ಲ ಸ್ಥಾನ ಸಿಗಬಹುದು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಎರಡನೇ ಲಿಸ್ಟಲ್ಲಿ? ಒಂದಷ್ಟು ಜನರ ಹೆಸರುಗಳು ಬಹಳಷ್ಟು ಬಲವಾಗಿ ಕೇಳಿಬರ್ತಾ ಇದೆ. ಯಾಕಂದರೆ ಶಾಸಕರಲ್ಲಿ ಖಂಡಿತ ಅಸಮಾಧಾನ ಆಗುತ್ತೆ, ಅಪಸ್ವರಗಳಾಗುತ್ತೆ. ಅದು ಪಕ್ಷಕ್ಕೇನೆ ಡ್ಯಾಮೇಜು. ಅದೆಲ್ಲ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. 50ರಿಂದ 60 ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಖಾಲಿ ಇರೋದು 20. ಅದರಲ್ಲಿ ಪ್ರಮುಖವಾಗಿ MLC ಸಲೀಂ ಅಹಮದ್ ಅವರ ಹೆಸರು ಭಾಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ರಿಜ್ವಾನ್ ಹರ್ಷದ್ ಅವರ ಹೆಸರು, ಅಜಯ್ ಸಿಂಗ್ ಅವರ ಹೆಸರು, ಬಿ ಶಿವಣ್ಣ, ಬಾಲಕೃಷ್ಣ, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, KM ಶಿವಲಿಂಗೇಗೌಡ, ರಘುಮೂರ್ತಿ, ಪುಟ್ಟರಂಗಶೆಟ್ಟಿ, BK ಸಂಗಮೇಶ್, ಬಸವರಾಜ್ ರಾಯರೆಡ್ಡಿ, ರುದ್ರಪ್ಪ ಲಮಾಣಿ, ರೂಪಕಲಾ ಶಶಿಧರ್, ಕಂಪ್ಲಿ ಗಣೇಶ್, ಲಕ್ಷ್ಮಣ್ ಸವದಿ, ರಾಘವೇಂದ್ರ ಹಿಟ್ನಾಳ್, ಬಾಲಕೃಷ್ಣ ಇಷ್ಟೂ ಜನರ ಹೆಸರು ಈಗ ಫೈನಲ್ ಆಗಿದೆ ಅನ್ನೋದ್ರ ಬಗ್ಗೆ. ನೋಡೋಣ, ಜುಲೈ 8ರ ನಂತರ ಗೊತ್ತಾಗುತ್ತೆ ಇಷ್ಟು ಜನರ ಹೆಸರಿದೆಯಾ. ಬಟ್ ಅಷ್ಟರ ಒಳಗಡೆ ಏನಾದರೂ ಬದಲಾವಣೆಗಳಾಗುತ್ತಾ? ಕಾದು ನೋಡಬೇಕು.